ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನಡೆದಂಥ ಉಗ್ರರ ಕುಕೃತ್ಯದಲ್ಲಿ ಭಾರತೀಯರು 30 ಮಂದಿ ಬಲಿಯಾಗಿದ್ದಾರೆ. ಇನ್ನು ಉಗ್ರರ ದಾಳಿ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸೌದಿ ಪ್ರವಾಸ ರದ್ದಾಗಿದೆ, ಮೊಟಕುಗೊಳಿಸಿದ್ದಾರೆ. ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಾಪಸ್ ಆಗ್ತಿದ್ದಾರೆ. ನಾಳೆ ಬರಬೇಕಿದ್ದಂಥ ಪ್ರಧಾನಿಗಳು ಇವತ್ತೇ ಅವರು ವಾಪಸ್ ಆಗ್ತಿದ್ದಾರೆ. ಹಾಗೂ ನಾಳೆ ಜಮ್ಮು ಕಾಶ್ಮೀರಕ್ಕೆ ತೆರಳಿ ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ. ನಾಳೆ ಅವರು ಸೌದಿಯಿಂದ ರಿಟರ್ನ್ ಆಗಬೇಕಿತ್ತು, ಆದರೆ ಉಗ್ರರ ಒಂದು ಕುಕೃತ್ಯ ಏನು ದೇಶದಲ್ಲಿ ಇವತ್ತು ಅಟ್ಟಹಾಸವನ್ನ ಮೆರೆದಿದೆ, ಅದರ ಹಿನ್ನೆಲೆಯಲ್ಲಿ ಅವರ ಪ್ರವಾಸವನ್ನ ಮೊಟಕುಗೊಳಿಸಿ ಅವರು ವಾಪಸ್ ಆಗ್ತಿದ್ದಾರೆ. ಇವತ್ತೇ ಅವರು ಭಾರತಕ್ಕೆ ರಿಟರ್ನ್ ಆಗ್ತಾ ಇದ್ದಾರೆ. ಹಾಗೂ ನಾಳೆ ಉಗ್ರರ ದಾಳಿ ನಡೆದಂಥ ಪ್ರದೇಶಕ್ಕೆ ಅವರು ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ. ಪಕ್ಷಾತೀತವಾಗಿ ಹಾಗೂ ವಿಶ್ವದ ಅನೇಕ ನಾಯಕರುಗಳು, ಇನ್ಫ್ಯಾಕ್ಟ್ ಅಮೆರಿಕದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವರು ಭಾರತದ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಈ ಒಂದು ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದರು, ಇವತ್ತು ಜೆಡ್ಡಾದಲ್ಲಿದ್ದರು. ಆದರೆ ಯಾವಾಗ ಈ ಒಂದು ಅಟ್ಟಹಾಸ ದೇಶದಲ್ಲಿ ನಡೀತೋ, ಹೀಗಾಗಿ ನನ್ನ ಅಗತ್ಯತೆ ಹಾಗೂ ನನ್ನ ಒಂದು ನೇತೃತ್ವ ದೇಶಕ್ಕೆ ಬೇಕು ಅಂತ ಹೇಳಿ ಈಗ ವಾಪಸ್ ಆಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.